ದೇಶದ ಜನರಿಗೆ ಒಂದೇ ಒಂದು ಅಪಾಯವಾಗಬಾರದು, ಅವರು ನೆಮ್ಮದಿಯಾಗಿ ಬದುಕಬೇಕಾಗಿದೆ ಅಂತ ತಮ್ಮ ನೆಮ್ಮದಿಯನ್ನು ತೊರೆದು ಗಡಿಯಲ್ಲಿ ದೇಶ ಕಾಯುವ ವೀರ ಯೋಧರು ಒಂದು ಕಡೆ, ಇದೇ ದೇಶದ ಅನ್ನ ತಿಂದು ನೀರು ಕುಡಿದು ಇದೇ ದೇಶಕ್ಕೆ ದ್ರೋಹ ಬಗೆಯುವವರು ಮತ್ತೊಂದು ಕಡೆ. ಅಂತಹ ವಿದ್ರೋಹಿಗಳಿಗೆ ಹರಿಯಾಣ ಪೊಲೀಸರು ಇವತ್ತು ಒಂದು ಗತಿ ಕಾಣಿಸಿದ್ದಾರೆ. ಉತ್ತರ ಕರ್ನಾಟಕದ ಕಡೆ ಒಂದು ಗಾದೆ ಇದೆ, ಉಂಡ್ ಮನಿ ಜಂತಿ ಎಣಿಸುವವರು ಅಂತ. ಅಂದ್ರೆ ಯಾವ ಮನೆಯಲ್ಲಿ ಊಟ ಮಾಡಿ ನೀರು ಕುಡಿದು ಸೂರು ಪಡೆಯುತ್ತಾರೋ ಅದೇ ಮನೆಯವರ ಬೆನ್ನಿಗೆ ಇರಿಯುವವರು ಅಂತ ಅರ್ಥ. ಆ ಅರ್ಥದಲ್ಲಿ ದೇಶವನ್ನ ನೋಡೋದಾದ್ರೆ ಭಾರತದಲ್ಲಿಯೇ ಲೆಕ್ಕವಿಲ್ಲದಷ್ಟು ಪಾಕ್ ಪ್ರೇಮಿಗಳಿದ್ದಾರೆ. ಇಲ್ಲಿಯೇ ತಿಂದು ಇಲ್ಲಿಯೇ ಉಂಡು ಪಾಕಿಸ್ತಾನಕ್ಕೆ ಜೈ ಎಂದು ಕೂಗುವವರ ಉದಾಹರಣೆಯನ್ನ ನೀವು ಸಾಕಷ್ಟು ನೋಡಿದ್ದೀರಾ. ಅಂತಹ ಪಾಕ್ ಪ್ರೇಮಿ ಯೂಟ್ಯೂಬರ್ ಒಬ್ಬಳನ್ನ ಬಂಧಿಸಿದ್ದಾರೆ. ಯೂಟ್ಯೂಬ್ ಮೂಲಕ ಪಾಕ್ ಪರ ವಿಡಿಯೋಗಳು, ಭಾರತೀಯರ ದಿಕ್ಕು ತಪ್ಪಿಸುವಂತಹ ವಿಡಿಯೋಗಳು ಪೋಸ್ಟ್. ಇವಳನ್ನೊಮ್ಮೆ ಸರಿಯಾಗಿ ನೋಡಿ. ಹೆಸರು ಜ್ಯೋತಿ ಮಲ್ಹೋತ್ರಾ. ಕೈಯಲ್ಲಿ ಶ್ರೀರಾಮನ ಬಾವುಟ, ಗಡಿಯಲ್ಲಿ ಸೆಲ್ಫಿ ವಿಡಿಯೋವನ್ನ ತೆಗೆದುಕೊಳ್ಳುತ್ತಿರೋದನ್ನ ನೋಡ್ತಾ ಇದ್ರೆ ಇವಳೊಬ್ಬಳು ಮಹಾ ದೇಶ ಪ್ರೇಮಿ ಅಂತ ನಿಮಗೆ ಅನಿಸಬಹುದು. ಆದ್ರೆ ನಿಮ್ಮ ಊಹೆ ತಪ್ಪು. ಹುಟ್ಟಿದ ದೇಶದ ವಿರುದ್ಧವೇ ಗೂಢಾಚಾರಿಕೆ ಮಾಡಿದ ಮಹಾಪಾತಕಿ. ಪಾಕಿಸ್ತಾನದವರಿಗೆ ಭಾರತದ ಸೂಕ್ಷ್ಮ ಮಾಹಿತಿಗಳನ್ನ ರವಾನಿಸಿದ ಆರೋಪಗಳು ಈಕೆ ಮೇಲೆ ಇದೆ. ಈಕೆ ಸೇರಿ ಒಟ್ಟು 6 ಜನರ ಮೇಲೆ ಇಂತಹ ಆರೋಪ ಇದೆ. ಸದ್ಯ ಹರಿಯಾಣ ಪೊಲೀಸರು ಜ್ಯೋತಿ ಮಲ್ಹೋತ್ರಾಳನ್ನ ಬಂಧಿಸಿ ಜೈಲಿಗೆ ಅಟ್ಟಿದ್ದಾರೆ. ಉಳಿದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಮತ್ತಷ್ಟು ಯೂಟ್ಯೂಬರ್ಗಳಿಗೆ ಶುರುವಾಯಿತು ಆತಂಕ. ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇರೋ ಇನ್ಫ್ಲೂಯೆನ್ಸರ್ಸ್. ಜ್ಯೋತಿ ಮಲ್ಹೋತ್ರಾ ಬಂಧನ ಆಗುತ್ತಿದ್ದಂತೆ ಈಗ ಉಳಿದ ಪಾಕ್ ಪ್ರೇಮಿ ಯೂಟ್ಯೂಬರ್ಸ್ ಗಳಿಗೂ ಪುಕ ಶುರುವಾಗಿದೆ. ಯಾವಾಗ ಪೊಲೀಸರ ಬೇಡಿ ನಮ್ಮ ಕೈಗಳಿಗೆ ಬಂದು ಬೀಳಲಿವೆಯೋ ಅಂತ ಬೆವರುತ್ತಿದ್ದಾರೆ. ಜ್ಯೋತಿ ಮಲ್ಹೋತ್ರಾ ಸೇರಿ ಒಟ್ಟು 6 ಜನ ಪಾಕ್ ಪರ ಗೂಢಾಚಾರಿಕೆ ಮಾಡುತ್ತಿದ್ದವರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ. ಹರಿಯಾಣದ ಕಿಥಾಲ್ ಜಿಲ್ಲೆಯಲ್ಲಿಯೂ ಕೂಡ 25 ವರ್ಷದ ಯುವಕನನ್ನ ಪಾಕಿಸ್ತಾನದ ಪರ ಗೂಢಾಚಾರಿಕೆ ಮಾಡುತ್ತಿದ್ದ ಎಂಬ ಆರೋಪದಲ್ಲಿ ಬಂಧಿಸಲಾಗಿದೆ. ಈತ ಪಟಿಯಾಲ ಕಾಲೇಜ್ನಲ್ಲಿ MA ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿ ದೇವೇಂದ್ರ ಸಿಂಗ್ ದಿಲ್ಲಾನ್ ಅಂತ ತಿಳಿದು ಬಂದಿದೆ. ನಮ್ಮದೇ ದೇಶದಲ್ಲಿ ಇದ್ದುಕೊಂಡು ನಮ್ಮದೇ ದೇಶಕ್ಕೆ ದ್ರೋಹ ಬಗೆಯುತ್ತಿರುವ ಇವರೆಲ್ಲರೂ ಒಂದು ರೀತಿಯಲ್ಲಿ ಬೌದ್ಧಿಕ ಭಯೋತ್ಪಾದಕರೇ. ಅದಕ್ಕೆ ಕವಿಯೊಬ್ಬರು ಹೇಳಿದ್ದು, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ ಸಿಂಧುವಿದ್ದರೆ ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗೆ ನಿದ್ರಿಸುತ್ತಿದ್ದರೆ ಎಂದು ಈ ಕವಿವಾಣಿಯನ್ನ ನೆನಪು ಮಾಡಿಕೊಳ್ಳುವ ಕಾಲ ಈಗ ಬಂದಿದೆ. ಗೋಪಾಲ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.